Certainly. Here is the detailed Bangalore horse racing information for July 12th, 2025, translated into Kannada, including your selections for each race. ನಮಸ್ಕಾರ ಸ್ನೇಹಿತರೆ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ಬೆಂಗಳೂರು ಕುದುರೆ ರೇಸಿಂಗ್ ಜುಲೈ 12, 2025 ಮೊದಲ ರೇಸ್ ಪ್ರಾರಂಭ ಮಧ್ಯಾಹ್ನ 1:30. ಒಟ್ಟು 8 ರೇಸ್ಗಳು. 1. ಮೊದಲನೇ ರೇಸ್ 1400 ಮೀಟರ್ ಕ್ಲಾಸ್ 5. ಮುಖ್ಯ ಸ್ಪರ್ಧಿಗಳು 1. ಕ್ಯಾಸ್ಕೈಸ್ ಉನ್ನತ ವರ್ಗದಲ್ಲಿದ್ದು ಇತ್ತೀಚಿನ ಟ್ರಯಲ್ಸ್ನಲ್ಲಿ ಅದ್ಭುತವಾಗಿ ಓಡುತ್ತಿದೆ, ಅತ್ಯುತ್ತಮ ಸ್ಪರ್ಧೆಯನ್ನು ನೀಡಬಹುದು. 2. ಹನಿಪೋಟ್ ಉನ್ನತ ವರ್ಗದಲ್ಲಿ ಹಿಂದಿನ ಕೆಲವು ಓಟಗಳನ್ನು ನಿರ್ಲಕ್ಷಿಸಿ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮವಾಗಿ ರೂಪುಗೊಳ್ಳುತ್ತಿದೆ, ಗಮನವಿರಲಿ. 3. ವೆರ್ರಾಝಾನೋ VERRAZANO ತನ್ನ ಕೊನೆಯ ಓಟದಲ್ಲಿ ಸ್ಟಾರ್ ಆಫ್ ಇಂಡಿಯಾ ವಿರುದ್ಧ ಅದೇ ದೂರದಲ್ಲಿ 4ನೇ ಸ್ಥಾನ ಗಳಿಸಿದ್ದು ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು. 5. ರಾಯಲ್ ವಿಸ್ಪರ್ ತನ್ನ ಕೊನೆಯ ಓಟದಲ್ಲಿ ಸನ್ಲಿಟ್ ಪಾತ್ ವಿರುದ್ಧ 1600 ಮೀಟರ್ನಲ್ಲಿ ಅನ್ಎಕ್ಸ್ಟೆಂಡೆಡ್ 5ನೇ ಸ್ಥಾನ ಗಳಿಸಿದ್ದು ಟ್ರಯಲ್ಸ್ನಲ್ಲಿ ಉತ್ತಮವಾಗಿದೆ, ಅಚ್ಚರಿಗೊಳಿಸಬಹುದು. 6. ಸಿ ಡೈಮಂಡ್ ತನ್ನ ಕೊನೆಯ ಓಟದಲ್ಲಿ ಸನ್ಲಿಟ್ ಪಾತ್ ವಿರುದ್ಧ 1600 ಮೀಟರ್ನಲ್ಲಿ ತಡವಾಗಿ 4ನೇ ಸ್ಥಾನ ಗಳಿಸಿದ್ದು ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. ನನ್ನ ಮೊದಲ ಆಯ್ಕೆ 1. ಕ್ಯಾಸ್ಕೈಸ್. ಎರಡನೇ ಆಯ್ಕೆ 2. ಹನಿಪಾಟ್. 2. ಎರಡನೇ ರೇಸ್ 1400 ಮೀಟರ್ ಕ್ಲಾಸ್ 3. 1. ಪ್ರೈಮ್ ಅಬ್ಬೆಸ್ 1200 ಮೀಟರ್ಗಳಲ್ಲಿ ಲಾಟರ್ ಬ್ರನ್ನನ್ ವಿರುದ್ಧ 2ನೇ ಸ್ಥಾನ ಗಳಿಸಿದ್ದು ಮೆಚ್ಚಿನವಾಗಿತ್ತು, ಇತ್ತೀಚಿನ ಟ್ರಯಲ್ಸ್ನಲ್ಲಿ ಅದ್ಭುತವಾಗಿ ಓಡುತ್ತಿದೆ, ಇನ್ನೊಂದು ಅವಕಾಶ ನೀಡಬೇಕು. 2. ಬ್ಲೂ ಗಾಡ್ ತನ್ನ ಕೊನೆಯ ಓಟಗಳಲ್ಲಿ ಮೆಡ್ಜಿಂಗರ್ ವಿರುದ್ಧ ಅದೇ ದೂರದಲ್ಲಿ 3ನೇ ಸ್ಥಾನ ಗಳಿಸಿದ್ದು ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಉತ್ತಮ ಸ್ಪರ್ಧೆಯನ್ನು ನೀಡಬಹುದು. 3. ಅಕ್ವಾಮ್ಯಾಟಿಕ್ AQUAMATIC ತನ್ನ ಕೊನೆಯ ಓಟದಲ್ಲಿ ವ್ಯಾಸ ವಿರುದ್ಧ ಅದೇ ದೂರದಲ್ಲಿ 4ನೇ ಸ್ಥಾನ ಗಳಿಸಿದ್ದು ಟ್ರಯಲ್ಸ್ನಲ್ಲಿ ಉತ್ತಮವಾಗಿದೆ, ಅಚ್ಚರಿಗೊಳಿಸಬಹುದು. 5. ಮಿಸ್ಟಿಕಲ್ ಏರ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 8. ಸ್ಟ್ರಾವಿನ್ಸ್ಕಿ ಕೆಳವರ್ಗದಲ್ಲಿ 1200 ಮೀಟರ್ಗಳಲ್ಲಿ ಆರಾಮವಾಗಿ ಗೆದ್ದಿದೆ, ದಂಡ ವಿಧಿಸಲಾಗಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಎಲ್ಲರನ್ನೂ ಓಡುವಂತೆ ಮಾಡಬಹುದು. ನನ್ನ ಮೊದಲ ಆಯ್ಕೆ 1. ಪ್ರೈಮ್ ಅಬ್ಬೆಸ್. ಎರಡನೇ ಆಯ್ಕೆ 2. ಬ್ಲೂ ಗಾಡ್. 3. ಮೂರನೇ ರೇಸ್ 1600 ಮೀಟರ್ ಕ್ಲಾಸ್ 4. 3. ಫೈನಲ್ ಕಾಲ್ ಡಾನ್ ಕಾಸ್ಟರ್ ಬೆಲ್ಲೆ ವಿರುದ್ಧ 1400 ಮೀಟರ್ಗಳಲ್ಲಿ 2ನೇ ಸ್ಥಾನ ಗಳಿಸಿದ್ದು ಮೆಚ್ಚಿನವಾಗಿತ್ತು, ಇತ್ತೀಚಿನ ಟ್ರಯಲ್ಸ್ನಲ್ಲಿ 200 ಮೀಟರ್ಗಳಷ್ಟು ಹೆಚ್ಚು ದೂರಕ್ಕೆ ಆಕರ್ಷಕವಾಗಿ ಓಡುತ್ತಿದೆ, ಅವಳನ್ನು ಸೋಲಿಸಲು ಕಷ್ಟ. 4. ಮಾಹ್ಲರ್ ತನ್ನ ಚೊಚ್ಚಲ ಓಟದಲ್ಲಿ 1400 ಮೀಟರ್ಗಳಲ್ಲಿ ಲೀಡರ್ ಅನ್ನು ಪೋಸ್ಟ್ ನಲ್ಲಿ ಮೀರಿಸಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಉತ್ತಮ ಸ್ಪರ್ಧೆಯನ್ನು ನೀಡಬಹುದು. 5. ಲೂಕಾ ತನ್ನ ಕೊನೆಯ ಮುಂಬೈ ಅಭಿಯಾನದಲ್ಲಿ ದಿ ಓಪನ್ ಸ್ಪೇಸಸ್ ಮಿಲಿಯನ್ನಲ್ಲಿ 2000 ಮೀಟರ್ಗಳಲ್ಲಿ ಲ್ಯಾಂಡ್ ಆಫ್ ಪ್ಲೆಂಟಿ ವಿರುದ್ಧ 2ನೇ ಸ್ಥಾನ ಗಳಿಸಿದ್ದು ಇತ್ತೀಚಿನ ಟ್ರಯಲ್ಸ್ನಲ್ಲಿ ಅದ್ಭುತವಾಗಿ ಓಡುತ್ತಿದೆ, ಸುಲಭವಾಗಿ ಸೋಲಬಾರದು. 6. ಮಲ್ಟಿ ಸಕ್ಸಸ್ ತನ್ನ ಕೊನೆಯ ಓಟದಲ್ಲಿ ಗಾಲ್ವೆ ಗರ್ಲ್ ವಿರುದ್ಧ 1800 ಮೀಟರ್ಗಳಲ್ಲಿ 5ನೇ ಸ್ಥಾನ ಗಳಿಸಿದ್ದು ಟ್ರಯಲ್ಸ್ನಲ್ಲಿ ಉತ್ತಮವಾಗಿದೆ, ಅಚ್ಚರಿಗೊಳಿಸಬಹುದು. 9. ಟ್ರಾಪಿಕಲ್ ಪ್ಯಾರಡೈಸ್ ಓಟದ ಅನುಕೂಲದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿದ್ದೇನೆ. ನನ್ನ ಮೊದಲ ಆಯ್ಕೆ 4. ಮಾಹ್ಲರ್. ಎರಡನೇ ಆಯ್ಕೆ 3. ಫೈನಲ್ ಕಾಲ್. 4ನೇ ರೇಸ್ 1400 ಮೀಟರ್ ಕ್ಲಾಸ್ 4. 1. ಯುವರ್ ಅನ್ಫರ್ಗೆಟೇಬಲ್ ತನ್ನ ಚೊಚ್ಚಲ ಓಟದಲ್ಲಿ 1200 ಮೀಟರ್ಗಳಲ್ಲಿ ಕ್ಷೇತ್ರವನ್ನು ಮೀರಿಸಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಈ ಪ್ರಸ್ತುತ ವರ್ಗದಲ್ಲಿ ಈ ವಿಸ್ತರಿತ ದೂರದಲ್ಲಿ ಗೆಲ್ಲಬೇಕು. 3. ಹೈಪರ್ ಡ್ರೈವ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಲೀಡರ್ ಅನ್ನು ಪೋಸ್ಟ್ ನಲ್ಲಿ ಮೀರಿಸಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 5. ಸ್ಟಾರ್ ಆಫ್ ಇಂಡಿಯಾ ಕೆಳವರ್ಗದಲ್ಲಿ ಅದೇ ದೂರದಲ್ಲಿ ಆರಾಮವಾಗಿ ಗೆದ್ದಿದೆ, ದಂಡ ವಿಧಿಸಲಾಗಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಉತ್ತಮ ಸ್ಪರ್ಧೆಯನ್ನು ನೀಡಬಹುದು. 6. ಬ್ರೀಸ್ ಬ್ಲಸ್ಟರ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು.
7 ಡಬಲ್ ವಿಷನ್. ಡಬಲ್ ವಿಷನ್ ತನ್ನ ಕೊನೆಯ ಓಟದಲ್ಲಿ ಡಾನ್ಕಾಸ್ಟರ್ ಬೆಲ್ಲೆ ವಿರುದ್ಧ ಅದೇ ದೂರದಲ್ಲಿ 4ನೇ ಸ್ಥಾನ ಗಳಿಸಿದ್ದು ಟ್ರಯಲ್ಸ್ನಲ್ಲಿ ಉತ್ತಮವಾಗಿದೆ, ಅಚ್ಚರಿಗೊಳಿಸಬಹುದು. ನನ್ನ ಮೊದಲ ಆಯ್ಕೆ 1 ಯುವರ್ ಅನ್ಫರ್ಗೆಟಬಲ್. ಯುವರ್ ಅನ್ಫರ್ಗೆಟಬಲ್. 2ನೇ ಆಯ್ಕೆ 5 ಸ್ಟಾರ್ ಆಫ್ ಇಂಡಿಯಾ. ಸ್ಟಾರ್ ಆಫ್ ಇಂಡಿಯಾ. 5ನೇ ರೇಸ್ 1400 ಮೀಟರ್ ಕ್ಲಾಸ್ 3 ವೈ. 1 ಅಗ್ರಡಾರ್ AGR. ತನ್ನ ಕೊನೆಯ ಓಟದಲ್ಲಿ ಮಾಹ್ಲರ್ ವಿರುದ್ಧ ಅದೇ ದೂರದಲ್ಲಿ 5ನೇ ಸ್ಥಾನ ಗಳಿಸಿತ್ತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು. 3 ಕೊಂಕ್ರಹ್. KONKRAH. ಕೊನೆಯ ಓಟದ ಅನುಕೂಲದೊಂದಿಗೆ ಬೆಳಗಿನ ಟ್ರಯಲ್ಸ್ ಕೂಡ ಉತ್ತಮ ಈಚ್ ವೇ ಅವಕಾಶ. 4 ಟರ್ಫ್ ಪ್ಯಾರಡೈಸ್. ಟರ್ಫ್ ಪ್ಯಾರಡೈಸ್ ಚೊಚ್ಚಲ ಓಟ. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಅದ್ಭುತವಾಗಿ ಓಡುತ್ತಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 5 ಎಮರಾಲ್ಡ್ ಟಚ್. ಎಮರಾಲ್ಡ್ ಟಚ್ ತನ್ನ ಕೊನೆಯ ಓಟದಲ್ಲಿ ದಿ ಅಮೋಘ್ಬಾಷ್ ಮಿಲಿಯನ್ನಲ್ಲಿ 1100 ಮೀಟರ್ಗಳಲ್ಲಿ ಅಕಿತಾನಿಯಾ ವಿರುದ್ಧ 5ನೇ ಸ್ಥಾನ ಗಳಿಸಿತ್ತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ಕೃಷ್ಟವಾಗಿದೆ, ಮುಂಚೂಣಿಯಲ್ಲಿರಬೇಕು. 6 ಮಾನಾ. ಮಾನಾ ಮೊದಲ ಓಟ ಬೆಳಗಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. ನನ್ನ ಮೊದಲ ಆಯ್ಕೆ 3 ಕೊಂಕ್ರಹ್. KONKRAH. 2ನೇ ಆಯ್ಕೆ 1 ಅಗ್ರಡಾರ್ AGRADOR. 6ನೇ ರೇಸ್ 1400 ಮೀಟರ್ ಕ್ಲಾಸ್ 3 ವೈ. 1 ಬಿಗ್ ಬೇ. ಬಿಗ್ ಬೇ ತನ್ನ ಕೊನೆಯ ಓಟದಲ್ಲಿ ದಿ ಝವರಾಯ್ ಎಸ್. ಪೂನಾವಲ್ಲಾ ಕೋಲ್ಡ್ಸ್ ಚಾಂಪಿಯನ್ಶಿಪ್ ಸ್ಟೇಕ್ಸ್ನಲ್ಲಿ 1600 ಮೀಟರ್ಗಳಲ್ಲಿ ಸಾವರಿನ್ ಕಿಂಗ್ ವಿರುದ್ಧ 5ನೇ ಸ್ಥಾನ ಗಳಿಸಿತ್ತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಸ್ಪರ್ಟಿಂಗ್ ಮಾಡುತ್ತಿದೆ, ಗೆಲ್ಲಬೇಕು. 2 ಬಿಷಪ್. ಬಿಷಪ್ ತನ್ನ ಕೊನೆಯ ಓಟದಲ್ಲಿ ದಿ ಬೆನಕ ಡೆವಲಪರ್ಸ್ ಫಿಲ್ಲಿಸ್ ಚಾಂಪಿಯನ್ಶಿಪ್ ಸ್ಟೇಕ್ಸ್ನಲ್ಲಿ 1600 ಮೀಟರ್ಗಳಲ್ಲಿ ಫಿನ್ಬಾಸ್ ವಿರುದ್ಧ 2ನೇ ಸ್ಥಾನ ಗಳಿಸಿತ್ತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಉತ್ತಮ ಸ್ಪರ್ಧೆಯನ್ನು ನೀಡಬಹುದು. 4 ಸಿಸಿಯಾನ್. SICYON. ಕೊನೆಯ ಓಟವನ್ನು ನಿರ್ಲಕ್ಷಿಸಿ ಹಿಂದೆ 1300 ಮೀಟರ್ಗಳಲ್ಲಿ ಆರಾಮವಾಗಿ ಗೆದ್ದಿದೆ. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ, ಎಲ್ಲರನ್ನೂ ಓಡುವಂತೆ ಮಾಡಬಹುದು. 5 ಐಸ್ ಆಫ್ ಫೈರ್. ಐಸ್ ಆಫ್ ಫೈರ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಅದ್ಭುತವಾಗಿ ಗೆದ್ದಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಸುಲಭವಾಗಿ ಸೋಲಬಾರದು. ನನ್ನ ಮೊದಲ ಆಯ್ಕೆ 2 ಬಿಷಪ್. ಬಿಷಪ್. 2ನೇ ಆಯ್ಕೆ 1 ಬಿಗ್ ಬೇ. ಬಿಗ್ ಬೇ. 7ನೇ ರೇಸ್ 1600 ಮೀಟರ್ ಕ್ಲಾಸ್ 2. 3 ಸೆಕ್ಮೆಟ್. SEKHMET. ಓಟದ ಅನುಕೂಲದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿದ್ದೇನೆ. 4 ಎಂಫ್ಯಾಟಿಕ್. ಎಂಫ್ಯಾಟಿಕ್ ಕೆಳವರ್ಗದಲ್ಲಿ 1400 ಮೀಟರ್ಗಳಲ್ಲಿ ಲೀಡರ್ ಅನ್ನು ಪೋಸ್ಟ್ನಲ್ಲಿ ಮೀರಿಸಿದೆ, ದಂಡ ವಿಧಿಸಲಾಗಿದೆ, ಫಾರ್ಮ್ ಉಳಿಸಿಕೊಂಡಿದೆ, ದಂಡವನ್ನು ನಿರ್ಲಕ್ಷಿಸಿ ಇನ್ನೊಂದು ಗೆಲ್ಲುವ ಓಟವನ್ನು ನೀಡಬೇಕು. 5 ಬಶೀರ್. ಬಶೀರ್ ತನ್ನ ಕೊನೆಯ ಓಟದಲ್ಲಿ ಟ್ರಕಿಲಾ ವಿರುದ್ಧ 1400 ಮೀಟರ್ಗಳಲ್ಲಿ 4ನೇ ಸ್ಥಾನ ಗಳಿಸಿತ್ತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಉತ್ತಮ ಸ್ಪರ್ಧೆಯನ್ನು ನೀಡಬಹುದು. 7 ರಾಕ್ ಬ್ಯಾಂಕ್. ರಾಕ್ ಬ್ಯಾಂಕ್ ಕೆಳವರ್ಗದಲ್ಲಿ ಅದೇ ದೂರದಲ್ಲಿ ಅದ್ಭುತವಾಗಿ ಗೆದ್ದಿದೆ, ದಂಡ ವಿಧಿಸಲಾಗಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. ನನ್ನ ಮೊದಲ ಆಯ್ಕೆ 7 ರಾಕ್ ಬ್ಯಾಂಕ್. ರಾಕ್ ಬ್ಯಾಂಕ್. 2ನೇ ಆಯ್ಕೆ 4 ಎಂಫ್ಯಾಟಿಕ್. ಎಂಫ್ಯಾಟಿಕ್. 8ನೇ ರೇಸ್ 1400 ಮೀಟರ್ ಕ್ಲಾಸ್ 3 ವೈ. 1 ಲ್ಯೂಕ್ ದಿ ನ್ಯೂಕ್. ಲ್ಯೂಕ್ ದಿ ನ್ಯೂಕ್ ತನ್ನ ಕೊನೆಯ ಮದ್ರಾಸ್ ಅಭಿಯಾನದಲ್ಲಿ ಅದೇ ದೂರದಲ್ಲಿ ಕ್ವೀನ್ ಎಲಿಜಬೆತ್ ಕಪ್ನಲ್ಲಿ ಸೆಟಿನ್ ಗೋಲ್ಡ್ ವಿರುದ್ಧ 3ನೇ ಸ್ಥಾನ ಗಳಿಸಿತ್ತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ, ಮುಂಚೂಣಿಯಲ್ಲಿರಬೇಕು. 2 ರೆನಾಯರ್. ರೆನೋರ್ ಓಟದ ಅನುಕೂಲದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿದ್ದೇನೆ. 6 ನಾಟಿ ಕ್ರೂಸ್. ನಾಟಿ ಕ್ರೂಸ್ ಮೊದಲ ಓಟ ಬೆಳಗಿನ ಟ್ರಯಲ್ಸ್ನಲ್ಲಿ ಅದ್ಭುತವಾಗಿ ಓಡುತ್ತಿದೆ, ಸುಲಭವಾಗಿ ಸೋಲಬಾರದು. 7 ನೆಪ್ಚೂನ್. ನೆಪ್ಚೂನ್ ಗೆಲ್ಲುವವರಂತೆ ಕಾಣುತ್ತಿದೆ, ತನ್ನ ಕೊನೆಯ ಓಟದಲ್ಲಿ ಮಾಹ್ಲರ್ ವಿರುದ್ಧ ಅದೇ ದೂರದಲ್ಲಿ 2ನೇ ಸ್ಥಾನ ಗಳಿಸಿತ್ತು, ಇನ್ನೊಂದು ಅವಕಾಶ ನೀಡಬೇಕು. 8 ನಿಜಿನ್ಸ್ಕಿ ಸ್ಟಾರ್. NIJINSKY ಸ್ಟಾರ್ ಕೊನೆಯ ಕೆಲವು ಓಟಗಳನ್ನು ನಿರ್ಲಕ್ಷಿಸಿ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಬಹಳಷ್ಟು ಸುಧಾರಿಸಿದೆ, ಗಮನವಿರಲಿ. ನನ್ನ ಏಕೈಕ ಆಯ್ಕೆ 7 ನೆಪ್ಚೂನ್. ನೆಪ್ಚೂನ್.
ಸರಿ ಸ್ನೇಹಿತರೆ, ನಿಮಗೆ ನಿರಂತರವಾಗಿ ಸಲಹೆಗಳು ಬೇಕಿದ್ದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.